ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನೆಂದರೆ ಸಬ್ಬಸಿಗೆ ಸೊಪ್ಪಿನಿಂದ ಉಪ್ಪಿಟ್ಟು ಮಾಡುವುದು. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಹಾಗೆ ಸಬ್ಬಸಿಗಿನ ಸೊಪ್ಪು ಇಷ್ಟೇ. ಸ್ವಲ್ಪ ಉದ್ದಿನಬೇಳೆ. ಸೊ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿ ಆಗೋದಕ್ಕೆ ಬಿಡಿ. ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕಿದ ಮೇಲೆ ನಾವು ಇಟ್ಕೊಂಡಂಥ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆದಮೇಲೆ ನಾವು ಕರಿಬೇವು, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇವತ್ತು ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲೇ, ಸೊ ಅದಕ್ಕಾಗಿ ನನಗೊಬ್ಬಳಿಗೆ ನಾನು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ನೀವು ಇಷ್ಟೇ ಮಾಡ್ತಾಯಿದ್ದೀರಾ ಅಷ್ಟು ಜನಕ್ಕೆ ಅಂತ ಹೀಗೆಲ್ಲ ತಿಳ್ಕೊಬೇಡಿ. ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಇದು ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಕೂಡ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸಬ್ಬಸಿಗೆ ಸೊಪ್ಪನ್ನು ಕ್ಲೀನಾಗಿ ತೊಳೆದುಕೊಂಡು ಇಟ್ಕೊಂಡಿದ್ದೀವಲ್ವ, ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಅದು ಎಲ್ಲ ಬೆಂದಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಸೊ ನಾನು ಕೂಡ ಎಣ್ಣೆಯಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಇದು ಒಬ್ಬರಿಗೆ ಮಾತ್ರ ನಾನು ಮಾಡ್ತಾ ಇರೋದು, ಯಾಕಂದರೆ ಮನೆಯಲ್ಲಿ ನಾನು ಒಬ್ಬಳೇ ಇರೋದು. ಸೊ ನಮ್ಮ ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ. ಸೊ ನಾನು ನನ್ನ ಮಗಳು ಇಬ್ಬರೇ ಇರೋದು. ನನ್ನ ಮಗಳು ತಿನ್ನಲ್ಲ. ನನ್ನ ಮಗಳು ತಿನ್ನೋದು ತುಂಬ ಚಿಕ್ಕವಳು, ಅವಳಿಗೆ ಇವಾಗ 5 ಮಂತು. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ ಸ್ವಲ್ಪ ಹಾಕ್ಕೋಬೇಕು. ನೋಡಿ, ಉದ್ದಿನಬೇಳೆ ಸ್ವಲ್ಪ ಹಾಕಿ, ಉದ್ದಿನಬೇಳೆ ಕೂಡ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ. ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನೇನು ಮಾಡೋದು, ಬೇಯೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಬೇಯ್ದಾದಮೇಲೆ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಅದು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕುದಿಬೇಕಲ್ವ, ಅದಕ್ಕಾಗಿ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಟ್ಟಾದಮೇಲೆ ಅದು ಕುದಿ ಬಂದಮೇಲೆ ನಾವು ಹುರಿದಿಟ್ಕೊಂಡಿದ್ದೀವಲ್ವ ರವೆ, ಸೊ ಆ ರವಾನ ಕೂಡ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಅದು ನೀರು ಕುದೀತಾ ಇದೆ. ಕುದಿ ನೀರಲ್ಲಿ ಕೂಡ ಹಾಕ್ತಾಯಿದ್ದೀನಿ. ರವಾನ ಹಾಕಿದ ಮೇಲೆ ಹಾಗೆ ಬಿಡುವುದಿಲ್ಲ, ಚೆನ್ನಾಗಿ ತಿರುಗಬೇಕು. ಯಾಕಂದರೆ ಅದು ತಳ ಹಿಡಿಯುತ್ತೆ, ಗಂಟಾಗುತ್ತೆ. ಸೊ ಅದಕ್ಕಾಗಿ ಚೆನ್ನಾಗಿ ಅದು ಎಲ್ಲ ನೈಸಾಗಿ ಬರೋ ತನಕ ನಾವು ತಿರುಗಬೇಕು. ಒಂದು 2 ನಿಮಿಷ ಆದರೂ ಅದನ್ನು ತಿರುಗಿಸ್ತಾ ಇರಬೇಕು. ಉಪ್ಪಿಟ್ಟು ಚೆನ್ನಾಗಿ ಬೇಯೋ ತನಕ ಕೂಡ ನಾವು ಹೀಗೆ ತಿರುಗಿಸ್ತಾ ಇರಬೇಕು. ತಿರುಗಿಸಿ ಆದಮೇಲೆ ಈ ರೀತಿ ಎಲ್ಲ ಗಟ್ಟಿ ಬರುತ್ತೆ. ಗಟ್ಟಿ ಆದಮೇಲೆ ನೋಡಿ ಉಪ್ಪಿಟ್ಟು ಹೇಗೆ ರೆಡಿ ಆಯಿತು. ನೀವೇ ನೋಡಿ ಟೇಸ್ಟ್ ಮಾಡಿ. ನಿಮ್ಮ ಮನೆಯಲ್ಲಿ ಕೂಡ ಉಪ್ಪಿಟ್ಟು ತಿಂದು ಬೋರ್ ಆದವ್ರಿಗೆ ಈ ರೀತಿ ಉಪ್ಪಿಟ್ಟು ಮಾಡಿಕೊಂಡು ತಿನ್ನಿ. ಸೊ ಇವತ್ತಿನ ಸ್ಪೆಷಲ್ಲು ಸಬ್ಬಸಿಗೆ ಸೊಪ್ಪಿನಿಂದ ಉಪ್ಪಿಟ್ಟು. ಸೊ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.